ಇವತ್ತು ನಾವು ಅದು ಬಂಗಾರಿಗಳದ್ದು ವಿಚಾರ ಮಾಡಬೇಕಾಗ್ಯದ. ನಾವು ಈ ಉಗ್ರವಾದನ ಹಿಡ್ಕೊಂಡು ಹೋದ್ರೆ ಎಷ್ಟಲ್ಲಿವರೆಗೆ ನಾವು ನಮ್ಮ ಸಂಬಂಧಗಳನ್ನು ಒಳ್ಳೆ ರೀತಿ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ದೊಡ್ಡ ಪ್ರಶ್ನೆ. ಅದ್ರ ಜೊತೆಗೆ ಅವರಾದರೂ ಸಹಿತ ನಮ್ಮಲ್ಲಿಯೂ ಸಹಿತ ಎರಡೂ ಕಡೆ ಉಗ್ರವಾದಿಗಳು ಈ ಸಮಾಜ ಕಟ್ಟುವಲ್ಲೇ ದೇಶ ಕಟ್ಟುವಲ್ಲೇ ಅಪಾಯಕಾರಿ ಅನ್ನೋದು ಮಾತ್ರ ಅಷ್ಟ ಸತ್ಯದ. ಏನೋ ಆಗಲಿ, ಈಗಂತೂ ಮೊಹಮ್ಮದ್ ಯುನೂಸುದ್ದೀನವರು ಏನೋ ಅವರಿಗೆ ಬರಲಿ ಮಾಡಲಿ ನಾವೇನಿಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಆದ್ರೆ ಭಾರತ ಅಷ್ಟು ರೂಪಾಯಿ ಬಿಟ್ಟುಕೊಳ್ಳಿಕ್ಕೆ ಕೊಡುವ ಸಾಧ್ಯ ಇಲ್ಲ ಹಸೀನಾ ಅವರನ್ನು. ಆದ್ರೆ ಒಂದು ಭಯ ಏನೈತಪ್ಪ ಅಂತಂದ್ರೆ ಇಲ್ಲೇ ಬಂದು ಯಾಕೆ ಹೊಡಿಬಾರದಪ್ಪ ಬಂಗಾಳಿಗಳು ಅನ್ನೋಂಥ ಭಯ ಅನ್ನೋದು. ಆದ್ರೆ ಏನಾದರೂ ಎದುರಿಸ್ಬೇಕಾಗಿದೆ, ಅವ್ರು ಉಳಿಸ್ಕೋಬೇಕಾಗಿದೆ ಕೆಲಸವನ್ನು ಭಾರತ ಮಾಡ್ತಾಯಿದೆ. ಮತ್ತು ಚುನಾವಣೆ ಒಳಗೆ ಅವ್ರಿಗೆ ಅವಕಾಶ ಕೊಟ್ಟರೆ ಅಲ್ಲಿ ಜನ ಅವರು ಒಪ್ಪಿದ್ರು ಮಿನಿಸ್ಟರ್ ಆಗ್ತಾರೆ ಅಥವಾ ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, ಇಲ್ಲಪ್ಪ ಅಂದ್ರೆ ಇಲ್ಲ ಅನ್ನೋದು ಮಾತುಗಳಿದ್ದಾವೆ. ಏನೋ ಆಗಲಿ, ಬಾಂಗ್ಲಾದೇಶ ಮತ್ತೊಮ್ಮೆ ಏನಾಗಿದೆಪ್ಪ ಉದ್ಯೋಗನ ಆಗ್ಯದ, ಚಿಂತೆ ಆಗದ, ಯಾರು ನೆರವಳಿತಾರೆ ಅನ್ನೋದು ಭಯ ಕಾಡಿಗತ್ತದ. ಅದಕ್ಕಾಗಿ ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಮತ್ತು ಈಗ ನಾವು ವಹಿಸಿದ್ದೀವಿ ಇಷ್ಟು ಅಂತೇಳಿ ನಮ್ಮ ಭಾರತದ, ನಮ್ಮ ಕರ್ನಾಟಕದ, ವಿಶೇಷ ಭಾರತದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ದೀಪು ಚಂದ್ರಹಾಸ್ ಹಿಂದೂ ವ್ಯಕ್ತಿನ ಕೊಲೆ ಆಗ್ಯದ. ಅದು ಯಾವ ರೂಪ ಪಡಿಬೋದು ಬಂಗಾಳದಲ್ಲಿ ನಮ್ಮಲ್ಲಿ ಅನ್ನೋದು ಇನ್ನು ಕಾದು ನೋಡ್ಬೇಕಾಗಿದೆ ಅಷ್ಟೇ ಅಂತ ಹೇಳ್ತಾ, ಆದಷ್ಟು ಇಂಥ ಒಂದು ದಂಗೆಗಳು ಹೇಳ್ದಂಗೆ ನೋಡುವಂಥದ್ದು ಎರಡೂ ಸರ್ಕಾರಗಳ ಕರ್ತವ್ಯ. ಆ ದಿಶೆಯಲ್ಲಿ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.